ಹುತ್ನಳ್ಳಿ ಮಾರಮ್ಮನ ಗೀತೆ ಹಾವಾದ್ರೂ ಕಚ್ಚಬಾರ್ದ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ತಂದನ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ. ಕೇಳು ಕೇಳವ್ವ ನನ್ನ ತಂಗಿ ಹುತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರನ ಹೋಗಿ 3 ತಿಂಗಳ ಮೇಲೆ 3 ದಿನ ಆಯ್ತಲ್ಲವ ನನ್ನ ತಂಗಿ. ಅವನು ಹೋದಾಗ್ಲಿಂದ ನನ್ನ ಹೊಟ್ಟೆ ಬಟ್ಟೆಗೆ ನೀರು ಸಹ ಸೇರ್ತಾ ಇಲ್ಲವ ನನ್ನ ತಂಗಿ. ತಲೆಯಲ್ಲಿ ನೆರೆ ಬಂದಿರೋ ಮುದಿ ನನ್ನ ಸೋತಿ ನೋಡಿಕೊಂಡು ಹೋಗಿ ಕುಂತವನೆಲ್ಲ ಅವನ್ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟಿಯ ನೋವು ಬಂದು ಹಟ್ಟಿಯ ಬಿಡಬಾರ್ದ, ನಾಲ್ಕಾರು ಜ್ವರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳಾವ್ ನಾಶನ ತೊಡೆಯ ಬರಲಿಲ್ಲ ತಂಗ್ಯವ್ವ. ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ. ಅಕ್ಕ ಹೇಳಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಅಕ್ಕ ಹೇಳಿದ ಮಾತ ಚಿಕ್ಕ ತಂಗ್ಯವ್ವ ಕೇಳಿ, ಕಕ್ಕಾನೆ ತೇಜಿಯ ನೇರಿ ಹೊರಟೋ ಹುತ್ನಳ್ಳಿ ಮಾರಿ. ತಂದನ್ನ ತಾನನ ತಂದನಾನೆ ತಾನನ ತಂದನ್ನ ತಾನನ ತಂದನಾನೆ ತಾನನ. ನೇಸ್ರ ಮೂರ್ಜಾವು ಅಂತೆ, ಕಲ್ಲು ನೀರು ಕರಗೋ ವ್ಯಾಳೆ ಅಂತೆ, ಸಪಟ್ಟು ಸರಿ ರಾತ್ರಿಯಂತೆ. ನಮ್ಮ ಹುತ್ನಳ್ಳಿ ಮಾರಮ್ಮನವರು ತಮ್ಮ ಭಾವನಾದ ನಂಜುಂಡೇಶ್ವರನನ್ನು ಕಂಡು ಯಾವ ರೀತಿ ಅತಿ ಪ್ರೀತಿಯಿಂದ ಕರೆದಿದ್ದಾರಪ್ಪ ಅಂದ್ರೆ, ಭಾವ 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 ಮಾತನಾಡಯ್ಯ ಶಿವನೇ ಮಾತನಾಡಯ್ಯ ಶಂಭೋ, ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳ ರಸೆ, ಮಾತನಾಡಯ್ಯ ಶಿವನೇ ಪ್ರೀತಿಗೆ ಬಾರೋ. ಮುದ್ದುಳ್ಳ ಮೊಗವ ತೋರೋ ಪಚ್ಚೆಯ ತೆನೆಗಳು ನೀನು, ಹೆಚ್ಚಿ ಮುಡಿಯೋಳು ನಾನು ಹೆಚ್ಚಳಗಾರ ಶಿವನೇ, ಮಾತನಾಡಯ್ಯ ಶಂಭೋ ಪ್ರೀತಿಗೆ ಬಾರೋ. ಈ ರೀತಿಯಲ್ಲಿ ನಮ್ಮ ಹುತ್ನಳ್ಳಿ ಮಾರಮ್ಮನವರು ತಮ್ಮ ಭಾವನಾದ ನಂಜುಂಡೇಶ್ವರನನ್ನು ಕಂಡು ಕರೆಯೋದು 3 ಮಾತು ಕರೆದು, ಕೂಗೋದು 3 ಮಾತು ಕೂಗಿ, ಹಿಂದಿರುಗಿ ಬರುವಳಲ್ಲೋ ರಂಬೆ ಹುತ್ನಳ್ಳಿ ಮಾರಿ. ತಂದನ್ನ ತಾನನ ತಂದನಾನೆ ತಾನನ 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 ತಂದನ್ನ ತಾನನ ತಂದನಾನೆ ತಾನನ. ಹಾವಾದ್ರೂ ಕಚ್ಚಬಾರ್ದ. ಟಂಗ್ ಟ್ವಿಸ್ಟರ್ ಗಿರೀಶ್, ಇವತ್ತು ಸ್ವಲ್ಪ ಖುಷಿ ಆಯ್ತಾ ಹಾಡಿ? ಹಿಂದಿನ ಸಂಚಿಕೆಯಲ್ಲಿ ಸ್ವಲ್ಪ ಗಾಬರಿ ಆಗಿತ್ತಲ್ಲ ನಿಮಗೆ? ಇವಾಗ ಓಕೆನಾ? ಓಕೆ. ಅರ್ಚನಾ ಮ್ಯಾಮ್, ಮೊದಲು ನಮ್ಮ ಗಿರೀಶ್ ಹಂಗೆ ದೃಷ್ಟಿ ತೆಗ್ಬಿಡ್ತೀನಪ್ಪ. ಒಳ್ಳೆ ಯಾವುದೋ ಪೌರಾಣಿಕ ಚಲನಚಿತ್ರದ್ದು ಹೀರೋ ಆಗ್ಬೋದು ಇವನು. ಆ ಥರ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಣೋ. ಆ್ಯಂಡ್ ತುಂಬ ಚೆನ್ನಾಗಿ ಹಾಡ್ದಿ. ಹೆಂಗೋ ಅಷ್ಟೊಂದು ಲಿರಿಕ್ಸ್ ನೆನ್ಪಿಟ್ಕೊಂಡು ಹಾಡ್ದಿ. ಹಾಗೆ ಮ್ಯಾಮ್, ಕಾಂಪಿಟೇಷನ್ಸ್ ಕಾಲೇಜೆಲ್ಲ ಹೋಗ್ತಾ ಇರ್ತೀವಲ್ಲ ಮ್ಯಾಮ್, ಈ ಥರ ಸಾಂಗ್ಸ್. ಓ, ಇದು ಹಾಡಿ ಅಭ್ಯಾಸ ಆಯ್ತಾ ನಿನಗೆ? ತುಂಬ ಚೆನ್ನಾಗಿ ಹಾಡಿದೆ. ಆ ರಸಾಸ್ವಾದನೆ ನೀನು
ಅದನ್ನು ಎಂಜಾಯ್ ಮಾಡ್ಕೊಂಡು ಹಾಡ್ದು. ಅವನ್ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟಿಯ ನೋವು ಬಂದು ಹಟ್ಟಿಯ ಬಿಡಬಾರ್ದ, ನಾಲ್ಕಾರು ಜ್ವರ ಬಂದು. ನಾವೆಲ್ಲರೂ ಹುಚ್ಚೆದ್ದು ಕುಣಿದ್ವಿ. ನಮ್ಮ ರಿದಮ್ ಸೆಕ್ಷನ್ ಅವ್ರಿಗೆ ಒಂದು ಬರಲಿ ಚಪ್ಪಾಳೆ. ಸಖತ್ತಾಗಿತ್ತು. ಹೀಗೆ ಮುನ್ನುಗ್ತಾ ಇರು. ತುಂಬ ಚೆನ್ನಾಗಿ ಹಾಡ್ದು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸೂಪರ್. ಬೇಮ್ಗಲ್ ಸರ್. ಗಿರೀಶ್, ನೀಟ್ ಸಿಂಗಿಂಗ್ ಅಪ್ಪ, ಭಾಳ ಅದ್ಭುತವಾಗಿ ಆಡಿದೆ. ಉತ್ನಳ್ಳಿ ಮಾರಮ್ಮನ ವೇದಿಕೆ ಮೇಲೆ ತಂದು ಎಲ್ಲರನ್ನೂ ಕುಣಿಸಿದೀಯಾ. ಮೇಡಮ್ ಅವ್ರು ಹೇಳಿದಾಗೆ ಕಷ್ಟಪಟ್ಟು ಅಷ್ಟು ಸಾಹಿತ್ಯನ ನೀನು ನೆನ್ಪಿಟ್ಕೊಂಡು ಆಡಿದೆಯಲ್ಲ, ಅದಕ್ಕೊಂದು ದೊಡ್ಡ ಚಪ್ಪಾಳೆ ನಿಮಗೆ. ದೇವರು ಒಳ್ಳೇದು ಮಾಡಿ. ಮುನಿರಾಜು ಸರ್. ಜನಪದ ಹಾಡುಗಳ ವಿಶೇಷತೆ ಏನು ಗೊತ್ತಾ ಗಿರೀಶ್? ಹಾಂ ಸರ್. ಯಾರು ಹಾಡ್ತಾರೋ ಅದು ಅವ್ರದ್ದೇ ಆಗುತ್ತೆ. ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಾಡಿದ್ರೆ ಅದು ಅವ್ರದ್ದಾಗುತ್ತೆ. ನೀನು ಸಾಹಿತ್ಯನ ನಿನ್ನದಾಗಿ ಮಾಡ್ಕೊಂಡು ಹಾಡಿದೆ ಅದನ್ನು, ಅದು ಭಾಳ ಕಷ್ಟದ ಹಾಡು ಆ್ಯಕ್ಚುಲಿ. ಗೊತ್ತಾ ಅದ್ರ ಕತೆ? ಗೊತ್ತಾ? ತಿಳ್ಕೊಂಡಿದ್ಯಾ? ಸ್ವಲ್ಪ ಗೊತ್ತು ಸರ್. ಸ್ವಲ್ಪ ಗೊತ್ತಾ? ಪರವಾಗಿಲ್ಲ, ಅಷ್ಟು ಗೊತ್ತಿದ್ರೆ ಸಾಕು. ಯಾಕೆಂದರೆ ನೀನು ಅಲ್ಲಲ್ಲೇ ಆ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೆ, ಆ ಕತೆ ಅರ್ಥ ಮಾಡ್ಕೊಂಡಿದ್ದೆ ಅಂತ ಅನ್ಕೊಳ್ತೀನಿ. ಏನಿಲ್ಲ, ಎರಡೇ ಲೈನಲ್ಲಿ ಹೇಳ್ಬಿಡ್ತೀನಿ ನೋಡಿ. ಚಾಮುಂಡಮ್ಮ ನಂಜನಗೂಡು ನಂಜುಂಡೇಶ್ವರ ಬಂದು ಚಾಮುಂಡಮ್ಮನ ಕೇಳ್ತಾಳೆ, ನೀನು ನನ್ನ ಮಾವಲಿಂಗನ ಮಗಳು, ನೀನು ನನಗೆ ಸಲ್ಲಬೇಕಾದವಳು ಅಂತ ಹೇಳಿ ಮುಂಗೆ ಹಿಡಿದು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಪಾಣಿಗ್ರಹಣ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಮಾಡ್ಕೊಳ್ಳೋಕೆ ಮುಂಚೆ ದೇವಿರಿ ನಂಜಿರಿ ಅಂತ ಇಬ್ಬರನ್ನ ಮದುವೆ ಮಾಡಿಕೊಂಡು ನಂಜನಗೂಡಲ್ಲಿ ಇರ್ತಾನೆ. 6 ತಿಂಗಳು ಸಂಸಾರ ಮಾಡಿ ಬಿಟ್ಟು ಹೋಗ್ಬಿಡ್ತಾನೆ. ಇದು ಗೊತ್ತಾಗಿ ಪಾಪ ಆಕೆ ನೊಂದು ಏನು ಮಾಡ್ತಾಳೆ, ಪಕ್ಕದಲ್ಲಿ ಉತ್ನಳ್ಳಿ ಮಾರಮ್ಮನ ದೇವಸ್ಥಾನ ಅಂತಿದೆ, ಆಕೆನ ಬಾರವ ತಂಗಿ, ನನ್ನ ನೋಡಿ ನಿನ್ನ ಭಾವ ಹಿಂಗೆ ಮಾಡ್ಬಿಟ್ಟವನೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ಕಣೆ ಅಕ್ಕ, ಮದುವೆ ಆಗಲಿಲ್ಲ, ಮುಂಜೆ ಆಗಲಿಲ್ಲ, ವಾದಿದವ್ರು ಬರಲಿಲ್ಲ, ಚಪ್ರ ಹಾಕಲಿಲ್ಲ, ಒಂದು ಶಾಸ್ತ್ರ ಇಲ್ಲ, ಸಂಪ್ರದಾಯ ಇಲ್ಲ, ಅದು ನೀನು ಯಾವ ಗಂಡ ಅನ್ನೋದೇ, ಅವನು ಯಾವ ಗಂಡ ಆಗದೆ, ನೀನು ಯಾವ ಹೆಂಡ್ತಿ ಅದೇ ಅಂತ. ಈಗೆಲ್ಲ ಸಂಭಾಷಣೆ ನಡೆದು ಹೋಗ್ಲಿ ಬಿಡಿ ಅಕ್ಕ, ನನಗೆ ಬಂದ ಕಷ್ಟ ನಿನಗಲ್ವಾ, ನಿನಗೆ ಬಂದ ಕಷ್ಟ ನನಗೆ ಅಲ್ವಾ, ಹೋಗಿ ಭಾವನ ಕರ್ಕೊಂಬರ್ತೀನಿ ಅಂತ ಹೇಳಿ ಮುಳ್ಳೂರು ಗುಡ್ಡದ ಮೇಲೆ ಹೋಗಿ ಕೂತ್ಕೊಂಡು ಭಾವ ಅದನ್ನು ಹೇಳೋದಿಲ್ಲ ಇನ್ನು, ಅದಕ್ಕೆ ಕೂಗು ಒಂದ್ಸರಿ, ಅದು ಸಕ್ಕದಾಗಿ ಕೂಗಿದೆ ಕಣ, ಚೆನ್ನಾಗಿ ಕೂಗಿದೆ ಕೂಗು. ಭಾವ ಹಾಂ ಭಾವ ಭಾವೋಯ್ ಹಂಗೆ ಕೂಗಿದ್ಲವಳು. ಭಾವೋ ಎಂದೋಸ್ರ ಈ ದೇವಿರಿ ನಂಜಿರಿ ಜೊತೆಲಿ ನಂಜನಗೂಡು ನಂಜುಂಡೇಶ್ವರ ಯಾರೋ ಕರಿತಾರಲ್ಲ ಅಂತ ಎದ್ದು ಬಂದರೆ ನಂಜನಗೂಡು ನಂಜುಂಡೇಶ್ವರನ ಸುತ್ತ 4 ಜನ ಅವನು ಬಾಮೈಕ್ಳು ಅಂದ್ರೆ ಗೊತ್ತಲ್ಲ, ಬಾಮ ಇದ್ದಿರು ಆದಿಶೇಷ ಅವರೆಲ್ಲ ಕಾವಲಿರ್ತಿದ್ರು. ಕಾವಲಿದ್ದಿದ್ರು ಈ ಆದಿಶೇಷನ ಕೈಲಿ ನಂಜನಗೂಡು ನಂಜುಂಡೇಶ್ವರ ಸಿಕ್ಕಾಕೊಂಡ ಮೇಲೆ ನ್ಯಾಯಕ್ಕೆ ಹಾಕಿದ್ಮೇಲೆ ಏನಾಯ್ತು ಗೊತ್ತಾ ತೀರ್ಮಾನ? ಏನಾಯ್ತು ಹೇಳು? 6 ತಿಂಗಳು ನಂಜನಗೂಡಲ್ಲಿರೋದು, 6 ತಿಂಗಳು ಚಾಮುಂಡಮ್ಮನ ದೇವಸ್ಥಾನದಲ್ಲಿರೋದು ಅಂತ ತೀರ್ಮಾನ ಆಯಿತು. ನೋಡಿ, ಇಷ್ಟೇ ಸಾಲಲ್ಲಿ ಹೇಳ್ಬಿಟ್ಟಿದ್ದೀನಿ, ಆದರೆ ಕತೆ ತುಂಬ ಇನ್ನೂ ಚೆನ್ನಾಗಿದೆ. ಅದು ಭಾಳ ಚೆನ್ನಾಗಿದೆ ಹಾಡು, ಚೆನ್ನಾಗಿ ಹಾಡಿದೆ. ನಿನ್ನ ಪ್ರಯತ್ನಕ್ಕೆ ಮತ್ತು ನಿನ್ನ ಹಾಡುಗಾರಿಕೆಗೆ ಜೋರು ಚಪ್ಪಾಳೆ. ಮತ್ತು ನಿನ್ನ ವೇಷಭೂಷಣ ಅಂತೂ ಅದ್ಭುತ ಅಲ್ವಾ? ಅದು ಇನ್ನೂ ಚೆನ್ನಾಗಿದೆ. ಕಪನೀಯ ಕೆರೆಯ ದಡದಿ ವಿಪರೀತವೇ ನಯ್ಯ, ವಿಶ್ವಾಸುಗಾರ ಮಾತನಾಡೋ, ಎದ್ದು ಬೀದಿಗೆ ಬಾರೋ, ಮುದ್ದುಳ್ಳ ಮುಖವ ತೋರೋ, ಹರ 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 ಚಂದ್ರಶೇಖರ ನಂಜುಂಡೇ ಸಾ, ಮನಸ್ಸು ಯಾಕಿಲ್ವಯ್ಯ ನಿನ್ನ ಮಡದಿ ಮ್ಯಾಲೆ. ಈ ಥರ ಎಲ್ಲ ಬರುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಹಾಡ್ದೆಪ್ಪ. ಥ್ಯಾಂಕ್ ಯು. ಸೂಪರ್. ಗಿರೀಶ್, ಇದನ್ನು ಕೊಡಿ. ಇದನ್ನ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇದ್ರದ್ದು ಯಾರಾದರೂ ಕ್ರೆಡಿಟ್ಸ್ ಕೊಡ್ತೀರಾ? ಇಷ್ಟು ಚೆನ್ನಾಗಿ ನಾವು ಹಾಕೋಬೋದಾ? ನವೀನ್ ಸರ್. ನವೀನ್ ಕುಮಾರ್ ಜಿ. ಅಲ್ಲ ನಂಗೆ ಮೇಕಪ್ ಎಲ್ಲ ಮಾಡಿ ಇದು ಮ್ಯಾಚ್ ಆಗುತ್ತೆ ಹಾಕು ಅಂತ ಎಲ್ಲ ಹೇಳಿದ್ದಾರೆ. ಓಕೆ. ಕಾಸ್ಟ್ಯೂಮ್ ಡಿಸೈನರ್ ಅವರೇ. ನೀವು ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರು ಆಗ್ಬೋದು. ಸೂಪರ್ಬ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್. ಹಾಂ, ಓಕೆ, ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಗಿರೀಶ್. ಥ್ಯಾಂಕ್ಸ್ ಅಕ್ಕ.